ನಗರಾದ್ಯಂತ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿಗಳು ಹಾಗೂ ಅತಿಕ್ರಮಣಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಅತ್ಯಂತ ಅಚ್ಚುಕಟ್ಟಾಗಿ ಕೈಗೊಂಡಿದ್ದು ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ವೇಳೆ ಸಾರ್ವಜನಿಕರು ಮಾತನಾಡಿ ಫುಟ್ಪಾತ್ಗಳ ಮೇಲೆ ತರಕಾರಿ ಮತ್ತು ಇತರೆ ಸಾಮಗ್ರಿಗಳನ್ನು ಇರಿಸಿರುವುದರಿಂದ ಹಾವು ಸೇರಿದಂತೆ ವಿಷಜಂತುಗಳು ಆಶ್ರಯ ಪಡೆಯುತ್ತಿದ್ವು. ಇದು ಜನರ ಮೇಲೆ ಬೀಳುವ ಆತಂಕವನ್ನ ಸೃಷ್ಟಿಸಿತ್ತು. ಈಗ ತೆರವುಗೊಳಿಸಿರುವುದರಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತಗಳು ತಪ್ಪಿದಂತಾಗಿದೆ. ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ದಾರಿ ದೊರೆತಿದೆ. ಜೊತೆಗೆ ಸಂಚಾರ ದಟ್ಟಣೆಗೂ ಕಡಿವಾಣ ಬಿದ್ದಂತಾಗಿದೆ ಎಂದರಲ್ಲದೆ ಫುಟ್ಪಾತ್ ತೆರವಿನಿಂದಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿರುವುದು ಸಹಜ. ಆದರೆ ಅವರಿಗೆ ಅನ್ಯಾಯವಾಗದಂತೆ ಮಹಾನಗರ ಪಾಲಿಕೆಯು ಸೂಕ್ತ ಸ್ಥಳಗಳನ್ನು ನಿಗದಿಪಡಿಸುವುದಾಗಿ ಭರವಸೆ ನೀಡಿದೆ. ಹೀಗಾಗಿ ವ್ಯಾಪಾರಿಗಳು ಈ ನಿರ್ಧಾರಕ್ಕೆ ಸಹಕಾರ ನೀಡುವ ಅಗತ್ಯವಿದೆ ಎಂದು ಮನವಿ ಮಾಡಿದ್ದಾರೆ. ಹಾಸನ ಜಿಲ್ಲೆ ಮತ್ತು ಹಾಸನ ಸಿಟಿ ಟೌನ್ ಲಿಮಿಟ್ಸಲ್ಲಿರೋ ಈ ಫುಟ್ಪಾತ್ ತೆರವನ್ನು ನಗರಸಭೆ ಹಾಗೂ ಜಿಲ್ಲಾಡಳಿತ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಅನಿವಾರ್ಯವಾಗಿತ್ತು, ಮಾಡಲೇಬೇಕಾದಂಥ ವ್ಯಾಪಾರಸ್ಥರಿಗಂತೂ ತೊಂದರೆ ಇತ್ತು, ಗ್ಯಾರಂಟಿ ಅದು ಇಲ್ಲ. ಆದರೆ ಅವರಿಗೆ ಒಂದು ಸ್ಥಳ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಫುಟ್ಪಾತ್ ತೆರವು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದರೆ ಸಾರ್ವಜನಿಕರು ಅದೇ ರೀತಿ ಅವರು ವಾಹನಗಳನ್ನು ನಿಲ್ಲಿಸ್ಕೊಳ್ಳೋದಾಗಲಿ ಅಥವಾ ಓಡಾಡೋದಾಗಲಿ, ಕಾರ್ನರ್ಗಳಲ್ಲಿ ಪಾರ್ಕಿಂಗ್ ಮಾಡೋದಾಗಲಿ, ಆಟೋದವರಾಗಲಿ ಎಲ್ಲರೂ ಸ್ಪಂದಿಸಿ ಇದನ್ನು ಅನುಕೂಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಯೂಸ್ ಮಾಡೋದ್ರಂತೂ ಭಾರಿ ಚೆನ್ನಾಗಿರುತ್ತೆ ಸಿಟಿ. ಅದರದಲ್ಲದೆ ಈಗ ತೆಗಿತಾರೋ ತರಕಾರಿ ಅಂಗಡಿಗಳಾಗಲಿ ಅಥವಾ ಬೇರೆ ಒಂದೊಂದು ಇದರಲ್ಲಾಗಲಿ ಹಾವು ಮತ್ತು ಬೇರೆ ಪ್ರಾಣಿಗಳೆಲ್ಲ ಸಿಗಾಕೊಂಡು ಅಲ್ಲಿ ಎಷ್ಟೋ ಜನಕ್ಕೆ ಮೈಮೇಲೆ ಬಿತ್ತು ಅಂತ ಹೇಳಿದ್ರು. ಇದನ್ನೆಲ್ಲ ನೋಡಿದ್ರೆ ಯಾರು ಸಾಯಬೇಕಾಗಿದ್ದ ಒಂದು ಅನಾಹುತಗಳು ತಪ್ಪಿದೆ ಅಂತ ಅನಿಸ್ಕೋಬೋದು. ಇದೇ ರೀತಿ ಚೆನ್ನಾಗಿ ಎಲ್ಲರೂ, ಅದರಲ್ಲಿ ಕಾರ್ಪೊರೇಷನ್ ವರ್ಕರ್ಸ್ ಯಾರಿದ್ದಾರೆ ಅವರು ನಿಗದಿಪಡಿಸಿದಂಥ ಸಮಯಕ್ಕೆ ಬಂದು ಎಲ್ಲದನ್ನು ತೆರವುಗೊಳಿಸ್ತಾ ಇದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಅಂಗಡಿ ಮಾಲೀಕರು ಯಾರಿದ್ದಾರೆ ಅವರೆಲ್ಲ ಸಹಕಾರ ಕೊಡಬೇಕು. ಅದ್ರ ಜೊತೆ ಫುಟ್ಪಾತಲ್ಲಿ ಬೋರ್ಡ್ಗಳನ್ನ ಇಡೋದು ಇದಂತೂ ಭಾರಿ ಅಪರಾಧ. ಮೇಯ್ನು ಅಂಗಡಿ ಬೋರ್ಡ್ ಹಾಕಿರ್ತಾರೆ, ಫುಟ್ಪಾತಲ್ಲಿ ದೊಡ್ಡ ದೊಡ್ಡದು ಬೋರ್ಡ್ಗಳನ್ನ ಹಾಕ್ಬಿಡ್ತಾರೆ. ಅದನ್ನು ಸಹ ನಗರಸಭೆ ಕೃಷ್ಣಮೂರ್ತಿ ಅವರು ಕಮಿಷನರು ಇದಕ್ಕೂ ಸಹ ಸ್ವಲ್ಪ